ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ವೀಕ್ಷಕರೇ, ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಮ್ಮನೇಲಿ ನೋಡಿಬಿಟ್ಟು ಗೊತ್ತೇ ಆಗಿರುತ್ತದೆ. ಹೌದು ವೀಕ್ಷಕರೇ, ನಾನು ಇವತ್ತು ಸೋಲಾಪುರ ಮಹಾರಾಷ್ಟ್ರದಲ್ಲಿದ್ದೀನಿ. ನಾನು ಇವತ್ತು ಸೋಲಾಪುರಿಂದ ಮುಂಬೈಗೆ CSMTಗೆ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಂದ. ವೀಕ್ಷಕರೇ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್, ಮುಂಬೈ. ವೀಕ್ಷಕರೇ, ಟೈಮ್ ಬಂದುಬಿಟ್ಟು ಬೆಳಗಿನ ಜಾವ 5:15 ಆಗಿದೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಸೊ ವೀಕ್ಷಕರೇ, ಈ ಟ್ರೈನ್ ನಂಬರ್ ಬಂದುಬಿಟ್ಟು 22226. ಸೊ ಇದು ಬಂದುಬಿಟ್ಟು ಬೆಳಗಿನ ಜಾವ ಸೋಲಾಪುರಿಂದ 6:05 ಬಿಡುತ್ತದೆ ವೀಕ್ಷಕರೇ. ಬನ್ನಿ, ಹೋಗ್ತಾ ಇದ್ದೀವಿ ನೋಡಿ. ಇವಾಗ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ವಂದೇ ಭಾರತ್ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ಬನ್ನಿ ಹೋಗೋಣ. ವೀಕ್ಷಕರೇ, ಇವಾಗ ಟೈಮ್ ಬಂದುಬಿಟ್ಟು 5:40 ಆಗಿದೆ ನೋಡಿ. ಈ ಟ್ರೈನ್ ಬಂದುಬಿಟ್ಟು ಸೋಲಾಪುರಿಂದ 6:05 ಬಿಡುತ್ತೆ ಬೆಳಗಿನ ಜಾವ, ಮತ್ತು ಸುಮಾರು ಮಧ್ಯಾಹ್ನ 12:35 ಮುಂಬೈ CSMTಗೆ ತಲುಪುತ್ತದೆ ಅಂತ ಆಫಿಷಿಯಲ್ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡೋಣ, ಜರ್ನಿ ಮಾಡ್ತಾ ಎಷ್ಟು ಗಂಟೆಗೆ ಆನ್ ಟೈಮ್ ಹೋಗುತ್ತಾ ಅಥವಾ ಲೇಟಾಗಿ ಹೋಗುತ್ತಾ, ನಿಮಗೆ ಎಲ್ಲ ಜರ್ನಿ ಮಾಡ್ತಾ ಡೀಟೇಲ್ಸ್ನ ನಾನೆಲ್ಲ ನಿಮ್ಮ ಜೊತೆಲೇ ಹಂಚ್ಕೊಳ್ತೀನಿ ವೀಕ್ಷಕರೇ. ಸೊ ಇದು ಬಂದುಬಿಟ್ಟು ಎಕ್ಸಿಕ್ಯೂಟಿವ್ 2 ಮತ್ತು ಹಿಂದೆ ಹೋಗಿರೋದು ಎಕ್ಸಿಕ್ಯೂಟಿವ್ 1. ಟೋಟಲ್ 2 ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ ನೋಡಿ ವೀಕ್ಷಕರೇ. ನಾವು ಮುಂದೆ ಬಂದಿದ್ದೀವಿ ಲೊಕೊಮೋಟಿವ್ ಹತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್. ನೋಡಿ, ಇದೇ ಸೋಲಾಪುರದಿಂದ ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಮುಂಬೈವರೆಗೆ. ನೋಡಿ, ಇದೇ ನಾವು ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್. ವೀಕ್ಷಕರೇ, ಟೋಟಲಾಗಿ ಇದಕ್ಕೆ 5 ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಅಂತ ನಿಮಗೆ ನಾನು ಮುಂದೆ ಜರ್ನಿ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಈ ಟ್ರೈನ್ ನಂಬರ್ ಬಂದುಬಿಟ್ಟು 22226, ಸೋಲಾಪುರ್ ಟು ಮುಂಬೈ CSMT ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ನಾನು ಮಾಡಿರೋದು ಎಕ್ಸಿಕ್ಯೂಟಿವ್ ಕ್ಲಾಸ್. ಸೊ ಹೊರಡೋಣ ಬನ್ನಿ, ನಮಗೆ ಬೋಗಿ ಕಡೆ ಹೋಗೋಣ. ನಮ್ಮ ಸೀಟ್ ಮೇಲೆ ಕೂತ್ಕೊಂಡು ನಿಮ್ಮ ಜೊತೆಲೇ ಮುಂದೆ ಮಾಡ್ತೀನಿ ಪ್ರಯಾಣ. ನೋಡಿ ವೀಕ್ಷಕರೇ, ಇದೆ ನೋಡಿ ಎಕ್ಸಿಕ್ಯೂಟಿವ್ ಏರ್ ಕ್ಲಾಸ್ E2 ಬೋಗಿ. ನಮ್ಮದು ಬುಕ್ಕಿಂಗ್ ಇರೋದು E2 ಅಲ್ಲಿ. ಸೊ ಟೈಮ್ ಬಂದುಬಿಟ್ಟು 5:47 ಆಗಿದೆ ನೋಡಿ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ಆ ಕಡೆ ಡೋರ್ಗೂ ಮೇಲೆ ಕ್ಯಾಮ್ರಾ ಇದೆ ನೋಡಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಲೆಫ್ಟು ರೈಟು ಎರಡು ಕಡೆನೂ ವೆಸ್ಟರ್ನು ಮತ್ತು ಇಂಡಿಯನ್ ವಾಶ್ರೂಮ್ಗಳಿದ್ದಾವೆ. ಬನ್ನಿ ಒಳಗೆ ಹೋಗೋಣ. ಸೊ ಒಳಗಡೆ ಹೋಗ್ತಾ ಇರೋದು ಸೇಫ್ಟಿ ಪರ್ಪಸ್ ಕ್ಯಾಮ್ರಾ ಇದೆ. ಇದು ಆಟೋಮೆಟಿಕ್ ಇಲ್ಲ, ಮ್ಯಾನ್ವಲ್ ಇದೆ. ಕೆಳಗಡೆ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಓಪನ್ ಆಗ್ತು. ಇದು ನೋಡ್ರಿ ಎಕ್ಸಿಕ್ಯೂಟಿವ್ ಚೇರ್ ಕ್ಲಾಸ್ ಸೋಲಾಪುರ್ ಟು ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಚೆನ್ನಾಗಿದೆ. ಓವರಾಲಾಗಿ ಸೀಟ್ 2+2 ಕಾಂಬಿನೇಷನ್ ಅದಾವ. ಅಷ್ಟು ಚೆನ್ನಾಗಿದೆ. ಸೀಟ್ ಕಲರ್ಸ್ ಮೇಲೆಲ್ಲ ಲಗೇಜ್ ಅದು ಇಟ್ಕೊಬೋದು. ಸೊ ಈ ಥರ ಇದೆ ನೋಡ್ರಿ ಸೋಲಾಪುರ್ ಟು ಮುಂಬೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಇಂಟೀರಿಯರ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ. ಬನ್ನಿ ವೀಕ್ಷಕರೇ, ಏನೇನಿದೆ ಸೀಟ್ ಮೇಲೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ನೋಡಿ, ಕಾಲಿಡೋಕ್ಕೆ ಈ ಥರ ಹೆಂಗೆ ಪ್ರೆಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಸೈಡಲ್ಲಿ ಇದೆ ಅಲ್ಲ, ಅದನ್ನು ಕಾಲಿಂದ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡ್ರಿ ವೀಕ್ಷಕರೇ, ಎಲ್ಲ ಸೇಫ್ಟಿ ಪರ್ಪಸ್ ಹ್ಯಾಮರ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಟ್ರೇ ಟೇಬಲ್ ಬೇಕಂದ್ರೆ ಇಲ್ಲಿ ಸೈಡಲ್ಲಿ ಇದೆ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಓಪನ್ ಮಾಡ್ಕೋಬೇಕು. ಸೊ ಈ ಥರ ಫೋಲ್ಡೆಡ್ ಇರುತ್ತೆ. ಸೊ ಈ ಕಡೆಯಿಂದ ಓಪನ್ ಮಾಡಿಬಿಟ್ರೆ ನೀವು ಆರಾಮಾಗಿ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಅದು ಏನಾದರೂ ನಿಮ್ಗೆ ವರ್ಕ್ ಇದ್ದರೆ ಲ್ಯಾಪ್ಟಾಪ್ ಇಟ್ಕೊಂಬೋದು ಆರಾಮಾಗಿ ಇರೋದು. ಫುಲ್ ಸ್ಪೇಸ್ ಇದೆ ವೀಕ್ಷಕರೇ ಮುಂದೆ ಅಂತೂ. ಇದೇ ಥರ ಫೋಲ್ಡ್ ಮಾಡಿಬಿಟ್ಟು ಹಿಂಗೆ ಸೈಡಲ್ಲಿಗೆ ಒಳಗಡೆ ಇಡ್ಬೋದು. ಇಟ್ಬಿಟ್ಟು ಮತ್ತೆ ಅದನ್ನು ಕ್ಲೋಸ್ ಮಾಡಿದ್ರೆ ಮುಗೀತು ವೀಕ್ಷಕರೇ. ಈ ಥರ ಟ್ರೇ ಟೇಬಲ್ ಓಪನ್ ಮಾಡ್ಬೋದು. ಮತ್ತು ನಿಮಗೆ ವಾಟರ್ ಬಾಟಲ್ ಅದು ಇಡೋಕ್ಕೆ ಚಾರ್ಜಿಂಗ್ ಅಂದರೆ ಈ ಕಡೆ ಇದೆ, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಚಾರ್ಜರ್ ಹಾಕೋಬೋದು. ಮತ್ತು ವಾಟರ್ ಬಾಟಲ್ಗೋಸ್ಕರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ನೋಡಿ ವೀಕ್ಷಕರೇ, 6:05 ಆಗಿದೆ. ಟ್ರೈನ್ ಕೂಡ ಬಿಡ್ತಾ ಇದೆ ನೋಡಿ ಸ್ಲೋ ಅಲ್ಲಿ. ಸೊ ಆನ್ ಟೈಮ್ ಬಿಡ್ತಾ ಇದೆ ವೀಕ್ಷಕರೇ. ಅನೌನ್ಸ್ ಮಾಡಿದ್ರು, ಡೋರೆಲ್ಲ ಕ್ಲೋಸ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ. ಸೊ ಆನ್ ಟೈಮ್ ಬಿಡ್ತಾ ಇದೆ ಸೋಲಾಪುರ್ ರೈಲ್ವೆ ಸ್ಟೇಷನಿಂದ. ಸೊ ಇವಾಗ ನೆಕ್ಸ್ಟ್ ಬರೋದು ಕುರುಡುವಾಡಿ ಜಂಕ್ಷನು. 6:53 ಕೊಟ್ಟಿದ್ದಾರೆ ಟೈಮು. ಸೊ ಅಲ್ಲಿ ನಿಮಗೆ 2 ನಿಮಿಷ ಹಾಲ್ಟಿಂಗ್ ಇದೆ ವೀಕ್ಷಕರೇ. ಸೊ ನೋಡೋಣ ಏನೇನು ಪ್ರೊವೈಡ್ ಮಾಡ್ತಾರೆ. ಜರ್ನಿ ಮಾಡ್ತಾ ನೋಡೋಣ, ಎಲ್ಲ ನಿಮ್ಮ ಜೊತೆಲೇ ಹಂಚ್ಕೊಳ್ತೀನಿ. ಸೊ ಟೋಟಲ್ ಆಗಿ ಇದಕ್ಕೆ 5 ಸ್ಟಾಪ್ ಕೊಟ್ಟಿದ್ದಾರೆ.
ಕುರ್ಡ್ವಾಡಿ ಜಂಕ್ಷನ್ ನೆಕ್ಸ್ಟ್ ಬರೋದು. ಸೊ ಕುರ್ಡ್ವಾಡಿ ಆದ್ಮ್ಯಾಗ ಪುಣೆ, ಕಲ್ಯಾಣ್, ಠಾಣೆ ಮತ್ತು ದಾದರ್. ಸೊ ನೋಡ್ರಿ ವೀಕ್ಷಕರೇ, ಇಲ್ಲಿ ನ್ಯೂಸ್ ಪೇಪರ್ ತೊಗೊಂಡು ಬರ್ತಾಯಿದ್ದಾರೆ. ಫಸ್ಟಿಗೆ ನ್ಯೂಸ್ ಪೇಪರ್ ಕೊಡ್ತಾಯಿದ್ದಾರೆ. ಸೊ ನೋಡೋಣ, ಇಲ್ಲಿ ಈ ಕಡೆ ನೋಡ್ರಿ 360 ಡಿಗ್ರಿ ರೊಟೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಬೇರೆ ಪ್ಯಾಸೆಂಜರ್ಸು. ಸೊ ಕೊಡ್ತಾ ಇದ್ದಾರೆ ಮತ್ತು ಕೇಳ್ತಾ ಇದ್ದಾರೆ ಕೂಡ, ಮರಾಠಿನ ಇಂಗ್ಲೀಷ್ ಅಂತ. ನಾನು ತೊಗೊಂಡಿರೋದು ಇಂಗ್ಲೀಷದ ಇಂಡಿಯನ್ ಎಕ್ಸ್ಪ್ರೆಸ್ ವೀಕ್ಷಕರೇ. ಸ್ವಲ್ಪ ಹೊತ್ತಾದಮೇಲೆ ವಾಟರ್ ಬಾಟಲ್ ಕೂಡ ಸರ್ವ್ ಮಾಡ್ತಾಯಿದ್ದಾರೆ ನೋಡಿ ವೀಕ್ಷಕರೇ. ಸೊ 1/2 ಲೀಟ್ರ್ ವಾಟರ್ ಬಾಟಲ್ ಸರ್ವ್ ಮಾಡಿದ್ರು ವೀಕ್ಷಕರೇ, ರೈಲ್ ನೀರು. ಸೊ ಹೊರಗಡೆದಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಟೀ ಪೌಡ್ರು, ಬಿಸ್ಕೆಟ್, ಟೀ ಮಾಡ್ಕೊಳ್ಳೋ ಕಪ್ಪು, ಹಾಟ್ ವಾಟ್ರು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮಸಾಲ ಚಾಯ್, ಟೀ ಪೌಡ್ರ್ ಇದೆ. ಸೊ ಮಾಡ್ಕೊಳ್ಳೋಣ ಬನ್ನಿ. ಸೊ ವೀಕ್ಷಕರೇ, ನಮ್ಮ ಟೀ ರೆಡಿ ಆಯಿತು. ಸೊ ಟೀ ಬಿಸ್ಕೆಟು ಕಾಂಬಿನೇಷನ್ ಇದೆ ಚೆನ್ನಾಗಿ. ಸೊ ಹಂಗೆ ಹೊರಗಡೆ ನೋಡ್ತಾ ಸ್ವಲ್ಪ ಹೊತ್ತಾದಮೇಲೆ ಕುರ್ಡ್ವಾಡಿ ಜಂಕ್ಷನ್ ಬಂತು. ಸೊ ಕುರ್ಡ್ವಾಡಿ ಜಂಕ್ಷನ್ ಬಂದುಬಿಟ್ಟು ವೀಕ್ಷಕರೇ, ಕೊಟ್ಟಿರೋ ಟೈಮು 6:53 ವೀಕ್ಷಕರೇ. ಬಟ್ ನಾವು ಬಂದಿರೋದು 7:06 ಓವರ್ಲೊಂದು 12ರಿಂದ 13 ನಿಮಿಷ ಡಿಲೇ ಆಗಿದೆ ನೋಡಿ. ಇವಾಗ ನಾವು ಕುರ್ಡ್ವಾಡಿ ಜಂಕ್ಷನ್ನ ಎಂಟರ್ ಆಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ಈ ಟ್ರೈನ್ನ ಫಸ್ಟ್ ಇನಾರ್ವಲ್ ರನ್ ಬಂದುಬಿಟ್ಟು 10ನೇ ಫೆಬ್ರವರಿ 2023 ಮಾಡಿದ್ದಾರೆ. ಮತ್ತು ಕಮರ್ಷಿಯಲ್ ರನ್ ಆಗಿ 11ನೇ ಫೆಬ್ರವರಿ 2023 ಮಾಡಿದ್ದಾರೆ. ಟೋಟಲ್ ಡಿಸ್ಟೆನ್ಸ್ ಬಂದುಬಿಟ್ಟು 452 ಸೋಲಾಪುರಿಂದ CSMT. ಸೊ 6 ತಾಸು 30 ನಿಮಿಷ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ. ಸೊ ಇದು ಟೋಟಲ್ ವಾರದಲ್ಲಿ 6 ದಿವಸ ಓಡುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೋಲಾಪುರ್ ಟು ಮುಂಬೈ. ಗುರುವಾರ ಬಿಟ್ಟು ಎಲ್ಲ ವಾರ ಓಡುತ್ತೆ ವೀಕ್ಷಕರೇ. ಸ್ವಲ್ಪ ಹೊತ್ತಾದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ರು ವೀಕ್ಷಕರೇ, ವೆಜ್ಜಲ್ಲಿ ವೆಜ್ ತೊಗೊಂಡಿರೋದು. ಸೊ ಇದರಲ್ಲಿ ಒಂದು ಲೊಟ್ಟೆ ಚೊಕೊಪಾಯಿ ಕೊಟ್ಟಿದ್ದಾರೆ, ಒಂದು ಬಾಳೆಹಣ್ಣು ಕೊಟ್ಟಿದ್ದಾರೆ, ಮತ್ತು ಟಿಶ್ಯೂ ಕೊಟ್ಟಿದ್ದಾರೆ, ಒಂದು ರಿಯಲ್ ಆ್ಯಪಲ್ ಜ್ಯೂಸ್ ಕೊಟ್ಟಿದ್ದಾರೆ, ಕರ್ಡ್ ಇದೆ, ಮತ್ತು ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಇದೆ, ಒಂದು ರಿಫ್ರೆಶಿಂಗ್ ವೈಪ್ಸ್ ಕೊಟ್ಟಿದ್ದಾರೆ ನೋಡಿ. ಮೇಥಿ ತೆಪ್ಲ ಅಂತೆ. ಸೊ ಓಪನ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇದು ಕರ್ಡ್ ಇದೆ ಆಬ್ವಿಯಸ್ಲಿ, ಜ್ಯೂಸ್. ಸೊ ಉಳಿದಿದ್ದೆಲ್ಲ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ವೀಕ್ಷಕರೇ ನೋಡಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇದು ಬಂದುಬಿಟ್ಟು ಉಪ್ಮಾ. ಚೆನ್ನಾಗಿದೆ. ದಾಲ್ ಥರ ಇದೆ. ಓಕೆ, ಚೆನ್ನಾಗಿದೆ. ಸೊ ಇದು ಒಂಥರ ಮೆಂತಿ ಚಪಾತಿ ಥರ, ಮೇಥಿ ಚಪಾತಿ ಅಂತಾರಲ್ಲ, ಸೊ ಆ ಥರ ಇದೆ. ಸೊ ನೋಡೋಣ. ಸೂಪರಾಗಿದೆ ವೀಕ್ಷಕರೇ. ವೀಕ್ಷಕರೇ, ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಬೇರೆ ಮಾತೇ ಇಲ್ಲ. ಸಖತ್ತಾಗಿತ್ತು, ಫುಲ್ ಬಿಸಿ ಬಿಸಿಯಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಅದು ಮೆಂತಿ ಚಪಾತಿ ಥರ ಇತ್ತಲ್ಲ, ಸೊ ಅದಂತೂ ಸಖತ್ತಾಗಿತ್ತು, ಫುಲ್ ಬಿಸಿಯಾಗಿತ್ತು. ಓವರಾಲ್ ಎಲ್ಲ ಚೆನ್ನಾಗಿತ್ತು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ವ್ಯೂನ. ನಿಜವಾಗ್ಲೂ ಈ ನೇಚರ್ ಮಧ್ಯೆ ನಾವು ಮಾನ್ಸೂನ್ದಾಗೆ ಟ್ರಾವೆಲ್ ಮಾಡೋದು ನಿಜವಾಗ್ಲೂ ಮಾಡಲೇಬೇಕು ನಾವು. ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನೂ ಮುಂದೆ ಪುಣೆ ಆದಮೇಲೆ ಏನು ಲೋನಾವಾಲ ಬರುತ್ತೆ ಅಲ್ಲ, ಅಲ್ಲಿದೆ ರಿಯಲ್ ವ್ಯೂ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪುಣೆ ಆದಮೇಲೆ. ಸೊ ನಾನು ಟ್ರೈ ಮಾಡ್ತೀನಿ ಆದಷ್ಟು ಚೆನ್ನಾಗಿ ತೋರ್ಸೋಕ್ಕೆ ವೀಕ್ಷಕರೇ. ನೋಡಿ ಮುಂದೆ ಚಿಕ್ಕ ಚಿಕ್ಕ ದೋಣಿಗಳು ಹೆಂಗೆ ನಮಗೆ ದೂರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಚಿಕ್ಕದು ಕಾಣಿಸ್ತಾ, ಅಲ್ಲಿ ನೋಡಿದ್ರೆ ದೊಡ್ಡದೇ ಇರುತ್ತೆ. ವೀಕ್ಷಕರೇ, ಇವಾಗ ಬರುವ ಸ್ಟೇಷನ್ ಪುಣೆ ಜಂಕ್ಷನ್ ಇದೆ ನೋಡಿ ವೀಕ್ಷಕರೇ, ಪುಣೆ ಜಂಕ್ಷನ್ ನಾವು ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 9:17 ಆಗಿದೆ. ಅಫಿಷಿಯಲ್ ಟೈಮ್ ಬಂದುಬಿಟ್ಟು 9:15. ಒಂದು 2 ಮಿನಿಟ್ಸ್, ಜಸ್ಟ್ 2 ಮಿನಿಟ್ಸ್ ಡಿಲೇ ಅಷ್ಟೇ. ಇಲ್ಲಿ ಬಂದುಬಿಟ್ಟು 5 ನಿಮಿಷ ಹಾಲ್ಟ್ ಇದೆ. ಪುಣೆಯಿಂದನೂ ಜಾಸ್ತಿ ಜನ ಇಲ್ಲಿಂದ ಹತ್ತುತ್ತಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ, ಪುಣೆ ಟು ಮುಂಬೈ ಪ್ರಯಾಣ ಮಾಡೋಕ್ಕೆ. ನೋಡಿ ವೀಕ್ಷಕರೇ, ಪುಣೆ ಜಂಕ್ಷನ್ನ ನಾವು ಬಿಡ್ತಾ ಇದ್ದೀವಿ. ಇಲ್ಲಿ ಒಂದು 5 ನಿಮಿಷ ಹಾಲ್ಟಿಂಗ್ ಇತ್ತು ವೀಕ್ಷಕರೇ.
ವೀಕ್ಷಕರೇ, ಪುಣೆ ಆದ ತಕ್ಷಣ ನಮಗೆ ಒಂದು ಒಳ್ಳೆ ವ್ಯೂನ ನೋಡೋಕ್ಕೆ ಸಿಗುತ್ತೆ ಅಂತ ಕೇಳಿದ್ದೆ. ಸೊ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ನಾನು ಇವತ್ತು ಸೋಲಾಪುರ್ ಟು ಮುಂಬೈ ಒಂದೇ ಭಾರತಲ್ಲಿ ನಾನು ಪ್ರಯಾಣ ಮಾಡ್ತಿರೋದು ವೀಕ್ಷಕರೇ. ಸೊ ತುಂಬ ಜನ ಹೇಳಿದ್ದಾರೆ, ಏನು ಪುಣೆ ಆದ ತಕ್ಷಣ ಏನು ಲೋನಾವಾಲ ಬರುತ್ತೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ಸೊ ಆ ವೇಯಲ್ಲಿ ಇಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ, ಒಂದ್ಸರಿ ಟ್ರಾವೆಲ್ ಮಾಡಬೇಕಂತ ಇವತ್ತು ನಾನು ಮಾಡ್ತಿದ್ದೀನಿ ವೀಕ್ಷಕರೇ. ಸೊ ಜರ್ನಿ ಮಾಡ್ತಾ ಸುಂದರವಾದ ಹಚ್ಚ ಹಸಿರು ನೇಚರ್ನ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿ ವಿಡಿಯೋನ ನೋಡಿ ವೀಕ್ಷಕರೇ, ಮಿಸ್ ಮಾಡಬೇಡಿ. ವೀಕ್ಷಕರೇ, ಇವಾಗ ನಾವು ಲೋನಾವಾಲ ಬಂದ್ವಿ. ಸೊ ಲೋನಾವಾಲಾಗೆ ಅಫಿಷಿಯಲ್ ಸ್ಟಾಪ್ ಕೊಟ್ಟಿಲ್ಲ, ಬಟ್ ಟೈಮ್ ಬಂದುಬಿಟ್ಟು 10:18 ನಿಮಿಷ ಆಗ್ತಾಯಿದೆ. ಸೊ ಲೋನಾವಾಲ ಆದ ತಕ್ಷಣ ವೀಕ್ಷಕರೇ ಒಂದು ಇನ್ಸ್ಟೆಂಟ್ ಪ್ರೆಮಿಕ್ಸ್ ಕಾಫಿ ಪೌಡ್ರು ಮತ್ತು ಹಾಟ್ ವಾಟರ್ ಕೊಟ್ಟರು. ಸೊ ಕಾಫಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನಮ್ಮ ಕಾಫಿ ರೆಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂನ. ಕಾಫಿ ಕುಡಿತಾ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ತಾವು ಕೂಡ ಎಂಜಾಯ್ ಮಾಡಿ, ಚೆನ್ನಾಗಿದೆ ವ್ಯೂನ ನೋಡಿ ವೀಕ್ಷಕರೇ. ಇಲ್ಲಿ ನೋಡಿ ಹೈದರಾಬಾದ್ ಮುಂಬೈ ಎಕ್ಸ್ಪ್ರೆಸ್ ಟ್ರೈನ್ ನಿಂತಿದೆ 12702. ಸೊ ಇವಾಗ ಖಂಡಾಲ ಕ್ರಾಸ್ ಆಗ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಫುಲ್ ಮಂಜು ತುಂಬ್ಕೊಂಡು ಬಿಟ್ಟಿದೆ. ಇಷ್ಟೋ ತನಕ ಏನೂ ಮಂಜಿರಲಿಲ್ಲ. ಇವಾಗ ಲೋನಾವಾಲ ಆದ ತಕ್ಷಣ, ಲೋನಾವಾಲ ಖಂಡಾಲ ಆದ ತಕ್ಷಣ ಈ ಥರ ಸೀನ್ ನೋಡೋಕೆ ಸಿಗ್ತಾ ಇದೆ ನೋಡಿ ವೀಕ್ಷಕರೇ. ಆ್ಯಕ್ಚುಲಿ ಫುಲ್ ಆಳವಾಗಿದೆ, ಅಂದರೆ ಫುಲ್ ಮಂಜು ತುಂಬ್ಕೊಂಡಿದೆಲ್ಲ, ಏನೂ ಕಾಣಿಸ್ತಾ ಇಲ್ಲ. ಫುಲ್ ಆಳ ಇದೆ ಅದು ನೋಡಿ. ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ಬಟ್ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ನೀವು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಬಟ್ ಪ್ರೆಸೆಂಟಾಗಿ ನಾವು ನೋಡ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಏನೇನ್ರಿ ನಿಜವಾಗ್ಲೂ ಇದು ಏನು ನೇಚರ್ ಪ್ರಕೃತಿ ಇದೆ ಅಲ್ಲ, ನಿಜವಾಗ್ಲೂ ಇಷ್ಟು ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಜೀವನದಾಗ ಒಂದ್ಸರಿ ಆದರೂ ಮಾನ್ಸೂನಲ್ಲಿ ನಾವು ಜರ್ನಿ ಮಾಡಲೇಬೇಕು, ಬೈ ಸ್ಪೆಷಲಿ ಟ್ರೈನ್ ಜರ್ನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ಸೊ ನೋಡ್ರಿ ಫುಲ್ ಗ್ರೀನರಿ, ಹಚ್ಚ ಹಸಿರು. ಇಲ್ಲಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಫುಲ್ ಆ ಕಡೆ ದೊಡ್ಡ ದೊಡ್ಡ ಬೆಟ್ಟಗಳು, ನೆಟ್ವರ್ಕ್ ಊರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡ್ರಿ ಹಚ್ಚ ಹಸಿರಾಗಿ. ಚಿಕ್ಕದೊಂದು ಫಾಲ್ಸ್ ಐತಿ ನೋಡ್ರಿ ರೈಟ್ ಸೈಡಲ್ಲಿ. ವೀಕ್ಷಕರೇ, ಈ ಥರ ವ್ಯೂ ನಿಮಗೆ ಸಿಗಬೇಕಂದ್ರೆ ಪುಣೆ ಇಂದ ನೀವು ಟುವರ್ಡ್ಸ್ ಮುಂಬೈ ಹೋಗ್ತಿರಲ್ಲ, ಲೋನಾವಾಲ ಖಂಡಾಲ ಆದಮೇಲೆ ಈ ಥರ ವ್ಯೂ ಸಿಗುತ್ತೆ ನೋಡಿ ವೀಕ್ಷಕರೇ.
ವೀಕ್ಷಕರೇ, ಸೋಲಾಪುರಿಂದ ಮುಂಬೈಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಗೆ ನಾನು ಇವತ್ತು ಪೇ ಮಾಡಿರೋದು ಎಷ್ಟು ಅಂತ ಅಂದರೆ 2200 ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ನಾನು ಬುಕ್ ಮಾಡಿದ್ದು ವೀಕ್ಷಕರೇ. ಮತ್ತು ಚೇರ್ ಕ್ಲಾಸಲ್ಲಿ ಬಂದುಬಿಟ್ಟು CCL ಬಂದುಬಿಟ್ಟು ನಿಮಗೆ 1150ರಿಂದ 1200. ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ಇಟ್ಕೊಂಡು, ಸೊ ಇದು ಎಲ್ಲ ಇನ್ಕ್ಲೂಡಿಂಗ್ ಫುಡ್ಡು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ವ್ಯೂನ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಅನ್ಕೋತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೇನೆ ವೀಕ್ಷಕರೇ. ಯಾವ ಕಡೆ ನೋಡಿದ್ರು ತುಂಬ ಫುಲ್ ಹಚ್ಚು ಹಸಿರಾಗಿ ಕಾಣಿಸ್ತದೆ ವೀಕ್ಷಕರೇ. ಈ ನೇಚರ್ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನೇ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಈ ವಂದೇ ಭಾರತಲ್ಲಿ ನಾವು ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀವಿ ಈ ಕಡೆ ಮುಂಬೈ, ಸೋಲಾಪುರ್ ಟು ಮುಂಬೈಗೆ. ವೀಕ್ಷಕರೇ, ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬರ್ತಾ ಇದ್ದಾವೆ ಅಂದರೆ ತಿಳ್ಕೊಬೇಕು ಮುಂಬೈ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಅಂತ. ಹೌದು ವೀಕ್ಷಕರೇ, ಈ ಥರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನೋಡೋಕ್ಕೆ ಸಿಗೋದೇನೋ ಮುಂಬೈದಲ್ಲಿ. ಸೊ ನೋಡಿ, ನಾವು ಮುಂಬೈ ಸಿಟಿನ ಎಂಟ್ರಿ ಆಗ್ತಾಯಿದ್ದೀವಿ ವೀಕ್ಷಕರೇ. ವೀಕ್ಷಕರೇ, ಕೊಡುವಾಡಿ, ಪುಣೆ ಮತ್ತು ಇವಾಗ ಕಲ್ಯಾಣ ಆದಮೇಲೆ ಇವಾಗ ಠಾಣೆ ಬರ್ತಾ ಇದೆ ನೋಡಿ. ಸೊ ಕಲ್ಯಾಣ ವಿಡಿಯೋ ಮಾಡೋಕ್ಕಾಗಿಲ್ಲ ವೀಕ್ಷಕರೇ, ಯಾವುದೋ ಒಂದು ಫೋನ್ ಬಂದಿತ್ತು, ಸೊ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಸೊ ಇವಾಗ ನಾವು ಠಾಣೆ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ ನೋಡಿ ವೀಕ್ಷಕರೇ. ಠಾಣೆ ಆದಮೇಲೆ ದಾದರ್ ಆದಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ CSMT ಮುಂಬೈ ಫೈನಲ್ ಡೆಸ್ಟಿನೇಷನ್ ವೀಕ್ಷಕರೇ. ಸೊ ಇವಾಗ ನಾವು ಇಲ್ಲಿ ಹೊರಗಡೆ ನಿಮಗೆ ತೋರಿಸ್ತೀವಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವೀಕ್ಷಕರೇ, ಡೋರಲ್ಲಿ ಕ್ಯಾಮ್ರಾ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೇಮ್ ಇದೆ, ಎಲ್ಲ ವಂದೇ ಭಾರತಲ್ಲೂ ಸೇಮ್ ಇದೇ ಥರ ಇದೆ ನೋಡ್ರಿ. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಟಾಕ್ ಬ್ಯಾಕ್ ಯೂನಿಟ್ ಕೊಟ್ಟಿದ್ದಾರೆ. ಅದೇ ಈ ಕಡೆ ಎಲ್ಲ ನಿಮಗೆ ಇಲ್ಲೆಲ್ಲ ಕಿಚನ್ದು ಎಲ್ಲ ನಿಮ್ಗೆ ಫುಡ್ ಅದು ಸರ್ವ್ ಮಾಡೋಕ್ಕೆ, ಸ್ಟೋರ್ ಮಾಡಿಡೋಕ್ಕೆ ಇಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಈ ಥರ ಇದೆ ನೋಡಿರಿ ಎಕ್ಸ್ಟೀರಿಯರ್. ಈ ಕಡೆ ಎಲ್ಲ ಫಸ್ಟ್ ಏಡ್ ಕಿಟ್ ಇಟ್ಟಿದ್ದಾರೆ. ಮತ್ತು ಈ ಡೋರ್ಗೂ ಕ್ಯಾಮ್ರಾ ಇದೆ ಮುಂಚೆ ತೋರಿಸೋ ಪ್ರಕಾರ. ಸೊ ವೀಕ್ಷಕರೇ, ಇವಾಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಬರ್ತಾ ಇದೆ, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಸ್ ಮುಂಬೈ. ನೋಡಿರಿ, ಲೋಕಲ್ ಟ್ರೈನ್ ನೀವು ಮುಂಬೈ ಬಂದರೆ ಅಪಾರ್ಟ್ಮೆಂಟ್ಸ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಮತ್ತು ಲೋಕಲ್ ಟ್ರೈನ್ಸ್ ಇವು ಭಾಳ ಇಂಪಾರ್ಟೆಂಟ್ಸ್ ಮುಂಬೈಗೆ. ಸೊ ಲೋಕಲ್ ಟ್ರೈನಲ್ಲಿ ನಾವು ಕುಂತಿಲ್ಲ ಅಂದರೆ ಮುಂಬೈ ಬಂದು ಇದನ್ನೇ ಇಲ್ಲ ವೀಕ್ಷಕರೇ. ನಿಜವಾಗ್ಲೂ ಒಂದ್ಸರಿ ನೀವು ಲೋಕಲ್ ಟ್ರೈನಲ್ಲಿ ಪ್ರಯಾಣ ಮಾಡಲೇಬೇಕು ಮುಂಬೈ ಬಂದರೆ. ಅದೊಂಥರ ಆಟೋಮೆಟಿಕ್ ಪ್ರಯಾಣ ಇದ್ದಂಗೆ. ಒಳಗೆ ಓದ್ತೀರಿ, ಹೊರಗಡೆ ಹೆಂಗೆ ಆಟೋಮೆಟಿಕ್ ಬಂದು ನಮಗೆ ಗೊತ್ತಾಗಲ್ಲ. ಆ ಥರ ಅದು ಎಕ್ಸ್ಪೀರಿಯೆನ್ಸ್, ಅದು ಹೇಳೋಕ್ಕಾಗಲ್ಲ, ಮಾಡೇ ನೋಡ್ಬೇಕು. ನೀವು ಯಾವಾಗಾದರೂ ಮುಂಬೈ ಬಂದರೆ ಮಿಸ್ ಮಾಡಬೇಡಿ. ಓಕೆ ವೀಕ್ಷಕರೇ, ನಾವು ಇವಾಗ ಫೈನಲ್ ಡೆಸ್ಟಿನೇಷನ್ CSMTಗೆ ಬಂದು ಮುಟ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 1:15 ಆಗಿದೆ.
35ರಿಂದ 40 ನಿಮಿಷ ಡಿಲೇ ಆಗಿದೆ ವೀಕ್ಷಕರೇ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯಲ್ದೇ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಹಳೆ ವಿಡಿಯೋನ ನೋಡಿಲ್ಲ ಅಂದರೆ ನನ್ನ ಚಾನಲ್ ಆದ ಬ್ಯಾಕ್ಸ್ ಪ್ಯಾಕ್ಸ್ ವ್ಲಾಗ್ನ ವಿಸಿಟ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ. ತುಂಬ ಧನ್ಯವಾದಗಳು.